ಜೂನ್ 18ರಂದು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡ ಬನ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜು ಕಾಟ್ವಾ ಅವರನ್ನು ಸಿಂಧನೂರು ಸರ್ಕಾರಿ ಆಸ್ಪತ್ರೆಯಿಂದ ವರ್ಗಾವಣೆಯಾಗಿದೆ ಎಂಬ ಸುದ್ದಿ ನಡುವೆ ಕರ್ವೆ ತಾಲೂಕಾ ಘಟಕದ ಅಧ್ಯಕ್ಷ ಲಕ್ಷ್ಮಣ್ ಬೋವಿಯವರ ನೇತೃತ್ವದಲ್ಲಿ ಒತ್ತಾಯಿಸುವುದೇನೆಂದರೆ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯವರು ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದು ವಿಶೇಷವಾಗಿ ಹೆರಿಗೆ ಪ್ರಕರಣಗಳಲ್ಲಿ ಇವರು ಅತ್ಯಂತ ನಿಪುಣ ವೈದ್ಯರು. ಗರ್ಭಿಣಿ ಸ್ತ್ರೀಯರಿಗೂ ಹಾಗೂ ರೋಗಿಗಳಿಗೆ ತುಂಬಾ ಅನುಕೂಲವಾಗುತ್ತದೆ. ಸಾರ್ವಜನಿಕರು, ಆಸ್ಪತ್ರೆ ಸಿಬ್ಬಂದಿಗಳು ಸೇರಿದಂತೆ ರೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಇಂಥವರ ಸೇವೆಯನ್ನು ಇನ್ನೂ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಅವಶ್ಯಕತೆ ಇದೆ ಎಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಡಾಕ್ಟರ್ ನಾಗರಾಜ್ ಕಾಟ್ವಾ ಅವರನ್ನು ಯಾವುದೇ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡದೇ ಇವರನ್ನು ಇಲ್ಲಿಯೇ ವಹಿಸಿಕೊಳ್ಳಬೇಕೆಂದು, ಅಂದರೆ ಇಲ್ಲಿಯೇ ಮತ್ತೆ ಅವರ ಕಾರ್ಯವನ್ನು ಮುಂದುವರಿಸಬೇಕೆಂದು ಕರ್ವೆ ತಾಲೂಕಾ ಸಮಿತಿ ಸಿಂಧನೂರು ಒತ್ತಾಯಿಸುತ್ತದೆ. ಆಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಉತ್ತಮ ಸೇವೆ ಸಲ್ಲಿಸುತ್ತಿರುವಂತಹ ವೈದ್ಯಾಧಿಕಾರಿಗಳನ್ನ ನಮ್ಮ ತಾಲೂಕಿನಿಂದ ಬೀಳ್ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಾಗರಾಜ್ ಡಾಕ್ಟರ್ ಮತ್ತು ಅವರ ಶ್ರೀಮತಿಯವರು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಆರಂಭಿಸಿದ ನಂತರ ಅತ್ಯಂತ ಕಡುಬಡವರ ಹೆರಿಗೆ ಏನಿದೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುವುದನ್ನು ನಾವು ಕಂಡಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯನ್ನು ಗಮನಿಸಿದಾಗ ಹೆರಿಗೆಯ ಪ್ರಮಾಣ ಬಹಳ ಕುಸಿತ ಇತ್ತು ಮತ್ತು ಅಲ್ಲಿರ್ತಕ್ಕಂಥ ಹೊರ ರೋಗಿಗಳ ವಿಭಾಗ ಮತ್ತು ಒಳ ರೋಗಿಗಳ ವಿಭಾಗ ಕೂಡ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅವ್ರು ಬಂದ ನಂತರ ಇನ್ನೂ ಉಳಿದ ಡಾಕ್ಟರ್ ಒಳಗೊಂಡು ಅತ್ಯುತ್ತಮ, ಯಾಕಂದ್ರೆ ಸಾರ್ವಜನಿಕ ಆಸ್ಪತ್ರೆ ತುಂಬಾ ಬಡ ರೋಗಿಗಳು ಒಂದು ಅನುಕೂಲ ಆಗ್ತಾ ಇದೆ. ಸಾಮಾನ್ಯವಾಗಿ ಹೆರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು, ಸಿಜೇರಿಯನ್ ಮಾಡಿ ತೆಗಿಬೇಕನ್ನುವಂಥ ಸುಮಾರು ಹೆರಿಗೆಗಳನ್ನ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಮತ್ತು ವಿಶೇಷ ಇರ್ತಕ್ಕಂಥ ಕೆಲವು ಈಗಾಗಲೇ ಮಾಧ್ಯಮದಲ್ಲಿ ನಾವು ಅವ್ರ ಬಗ್ಗೆ ನೋಡಿದ್ವಿ, ಪತ್ರಿಕೆಯಲ್ಲಿ ನಾವು ನೋಡಿದ್ವಿ. ಅದು ಕೂಡ ಒಂದು ಸಂತೋಷಕರ ವಿಷಯ. ಜೊತೆಗೆ ಏನಂದ್ರೆ ವಿಶೇಷ ಮಕ್ಕಳು ಅಂದ್ರೆ HIV ಪೀಡಿತ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸೋದಕ್ಕೆ ನಮ್ಮ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ನಾವು ನಮ್ಮ ಗಮನಕ್ಕೆ ಬಂದಾಗ ನಾವು ಕರೆದುಕೊಂಡು ಹೋದಾಗ ಇಲ್ಲ, ಇದು ಕೆಲವು ಕಿಟ್ಗಳು ಬೇಕಾಗ್ತದೆ, ಇದು ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಆಗಬೇಕು ಅನ್ನುವಂಥ ಮಾಹಿತಿ ಬಂದಾಗ ಅಂಥ ಹೆರಿಗೆಗಳನ್ನು ಮತ್ತು ಅಂಥ ಸಿಜೇರಿಯನ್ಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದ್ದನ್ನು ನಾವು ಕಣ್ಣಾರ ಕಂಡಿದ್ದೇವೆ. ಜೊತೆಗೆ ಒಂದು ಮಗು, ಒಬ್ಬ ತಾಯಿ ಹುಟ್ಟಿನಿಂದಲೇ ಈ ರೋಗ ಪೀಡಿತರು, ಅಂದರೆ ತಾಯಿ ತಂದೆಯಿಂದ ಬಂದಿರತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಮಗು ಗರ್ಭಚೀಲದಲ್ಲಿ ಬೆಳವಣಿಗೆ ಆಗದೆ ಟ್ಯೂಬ್ನಲ್ಲಿ ಬೆಳವಣಿಗೆ ಆಗಿ ಸಡನ್ ಆಗಿ ಆ ಹೊಟ್ಟೆ ನೋವು ಕಾಣಿಸಿಕೊಂಡು ಅವ್ರು ಬಂದಾಗ ಯಾರು ಅವ್ರನ್ನ ಖಾಸಗಿಯವರು ಕೂಡ ಸ್ವಲ್ಪ ಅವ್ರನ್ನ ತಿರಸ್ಕಾರ ಮಾಡಿದ್ದು ನಾನು ಕಂಡಿದ್ದೇನೆ. ಯಾಕಂದ್ರೆ ಅದು ಇದಕ್ಕೆ ಹೋಗ್ಬೇಕು, ಏನೋ ಲ್ಯಾಪ್ರೋಸ್ಕೋಪಿ ಏನೋ ಮಾಡಬೇಕು, ಅದು ಜಿಲ್ಲಾಸ್ಪತ್ರೆಗೆ ಹೋಗೋದಂತೇಳಿ ಅಂಥದ್ದನ್ನು ಕೂಡ ನಾಗರಾಜ್ ಡಾಕ್ಟರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಈ ಒಂದು ಸೇವೆಯನ್ನು ಎಲ್ಲ ಗಮನಿಸಿಕೊಂಡು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಾರ್ವಜನಿಕರ ಪರವಾಗಿ ಅಂತ ಸೇವೆ ಸಲ್ಲಿಸುವಂತ ಡಾಕ್ಟರ್ನ ನೀವು ಮತ್ತೆ ವರ್ಗಾವಣೆ ಮಾಡಬೇಡ್ರಿ. ಈಗಾಗಲೇ ಸಿಂಧನೂರು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆ ಆಗಿ ಮಾಡಬಹುದು ಅನ್ನುವಂಥ ಕೂಗುಗಳು ಕೂಡ सब टाइम पर ಜಿಲ್ಲಾ ಉಪಾಧ್ಯಕ್ಷರ ಒಂದು ಅಧ್ಯಕ್ಷರು ಮತ್ತು ತಾಲೂಕು ಕನ್ನಡ ಎಲ್ಲ ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿ ಡಾಕ್ಟರ್ ನಾಗರಾಜ್ ಕಾಟ್ವಾ ವೈದ್ಯಾಧಿಕಾರಿಗಳ ಇವರ ಒಂದು ವರ್ಗಾವಣೆಯನ್ನು ನಾವು ಖಂಡಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಸಂದರ್ಭದಲ್ಲಿ ಕರ್ವೆ ತಾಲೂಕಾ ಅಧ್ಯಕ್ಷ ಲಕ್ಷ್ಮಣ್ ಬೋವಿ, ಜಿಲ್ಲಾ ಉಪಾಧ್ಯಕ್ಷ ಎಸ್ ದೇವೇಂದ್ರಗೌಡ ಕುಂಜಳಿ, ಶಿವಮ್ಮ ಕಬ್ಬೇರ್ ಸೇರಿದಂತೆ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷರು ಶರಣಬಸವ ಮಲ್ಲಾಪುರ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮತ್ತು ಇತರರು ಕೂಡ ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಸವರಾಜ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.